ಹಾಯ್ ಹೌಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಇವತ್ತು ನನ್ನ ದಿನ ಸ್ವಲ್ಪ ಸ್ಲೋಗೆ ಲೇಸಿಯಾಗೆ ನಡೀತಿದೆ. ಆ್ಯಸ್ ಯೂಶ್ವಲ್ ಇವತ್ತು ಗೌರಿ ಹಬ್ಬ, ಜೊತೆಗೆ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಆಫೀಸ್ ಇದೆ, ನನ್ನ ಮಗಳಿಗೆ ಸ್ಕೂಲ್ ಇದೆ. ಗೌರಿ ಹಬ್ಬಕ್ಕೆ ಇಲ್ಲಿ ರಜಾ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತೆ. ಸೊ ನಾನೊಬ್ಬಳೇ ಇರೋದ್ರಿಂದ ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದಾಯಿತು. ಸೊ ನೆಕ್ಸ್ಟ್ ಡೇ ಗಣೇಶ ಫೆಸ್ಟಿವಲ್. ಸೊ ನಾವಿವತ್ತು ವೀಕ್ ಡೇ ಆಗಿರೋದ್ರಿಂದ ರಜಾ ಗಣೇಶ ಫೆಸ್ಟಿವಲಿಗೆ ಮಾತ್ರ ಇದೆ. ಸೊ ನಾವು ಒನ್ ಡೇ ರಜಾ ಇದೆಯಲ್ಲ, ಸೊ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಗೌರಿ ಹಬ್ಬ ಆ್ಯಂಡ್ ಗಣೇಶ ಹಬ್ಬ. ಗೌರಿ ಹಬ್ಬಕ್ಕಂತೂ ಇಬ್ಬರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ಆ್ಯಂಡ್ ಗಣೇಶ ಹಬ್ಬದ ದಿನ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಈ ಸಲ ಸಲ್ವಾರ್, ನಂಗೆ ಮುಂಚೆನೇ ಗೊತ್ತಿತ್ತು ನಾವು ಮೈಸೂರಿಗೆ ಹೋಗೋದು ಪ್ಲ್ಯಾನ್ ಇಲ್ಲ ಅಂದ್ಬಿಟ್ಟು, ಅದಕ್ಕೋಸ್ಕರ ಒಂದು ಶರಾರ ತೊಗೊಂಡಿದ್ದೆ. ನನ್ನ ಮಗಳಿಗೆ ಒಂದು ಫ್ರಾಕ್, ಟ್ರೆಡಿಷನಲ್ ವೇರ್ ಅಂತ ನನ್ನ ಸ್ವಲ್ಪ ಆ ಥರ ಅನಿಸುತ್ತೆ, ಅವಳು ನಾರ್ಮಲ್ ಫ್ರಾಕ್ ತೊಗೊಂಡಿದ್ದೆ. ಸೊ ಇಬ್ಬರು ವೇರ್ ಮಾಡಿಕೊಂಡು ರೆಡಿ ಆದ್ವಿ. ನಂದು ಟ್ರೆಡಿಷನಲ್ ಮಾಡ್ ಥರ ಇದೆ, ಅವಳದು ಫುಲ್ ಫ್ರಾಕ್ ಮಾಡ್ ಥರ ಇದೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗಬೇಕಾದ್ರೆ ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಟೆಂಪಲ್ ಇದೆ, ಗಣೇಶ ಕುಣಿಸಿ ಹಾಕಿ ವಿತಿನ್ 3 ಡೇಸ್ಗೆ ಗಣೇಶನ ವಿಸರ್ಜನೆ ಮಾಡಿದ್ದಾರೆ. ಅದೇ ಗಣೇಶ ಇಲ್ಲಿ ಮನೆ ಹತ್ರನೂ ಬರ್ತಾ ಇದೆ. ಸೊ ತುಂಬ ಗ್ರ್ಯಾಂಡಾಗಿ ಮಾಡಿದ್ದು, ಊಟ ಎಲ್ಲ ಲೈಕ್ ಮೋರ್ ದ್ಯಾನ್ 1000+ ಜನಕ್ಕೆಲ್ಲ ಊಟ ಎಲ್ಲ ಮಾಡಿದ್ದು. ಹಾಗೆಯೇ ನನ್ನ ಸ್ವಲ್ಪ ಸಾಕಷ್ಟು ಫ್ರೂಟ್ಸ್ ಇತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಫ್ರೂಟ್ಸು, ಹನಿ ಎಲ್ಲ ಹಾಕ್ಬಿಟ್ಟು ವಾಟ್ ಇಸ್ ದಟ್ ರಸಾಯನ ಥರ ಮಿಕ್ಸ್ಡ್ ಫ್ರೂಟ್ಸ್ದು ಸ್ವೀಟ್ ಪ್ರಸಾದ ಥರ ಮಾಡಿದ್ದೆ ಹಬ್ಬದ ದಿನ. ಇವನ್ ಒಬ್ಬಟ್ಟು ಎಲ್ಲ ಅಷ್ಟು ಪರ್ಫೆಕ್ಟಾಗಿ ನನಗೆ ಇನ್ನೂ ಸ್ವಲ್ಪ ಬರಲ್ಲ. ಸೊ ಇದನ್ನೊಂದು ಮಾಡಿದ್ದೆ ದೇವ್ರ ನೈವೇದ್ಯಕ್ಕೆ. ಆಮೇಲೆ ಸ್ವಲ್ಪ ಏನಾದರೂ ತಿನ್ನಬೇಕು, ಖಾರ ಖಾರ ಅನಿಸ್ತಿತ್ತು. ಸೊ ಹಬ್ಬದ ದಿನ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಟ್ರಿಕ್ಸ್, ವೆರಿ ಸಿಂಪಲ್ ಟ್ರಿಕ್ಸ್. ಹುಣಸೆ ಹಣ್ಣು, ಇದು ಹಬ್ಬದ ದಿನ ಆ್ಯಕ್ಚುಲಿ ನೋಡಿದವ್ರು ಸ್ವಲ್ಪ ನಗ್ತಿರ ಇಲ್ಲ ಅಂದರೆ ಬೈಕೋತೀರ ಅನಿಸುತ್ತೆ, ಐ ಡೋಂಟ್ ನೋ. ಸೊ ಹುಣಸೆಹಣ್ಣು ನಾನು ಅದೇ ಹುಣಸೆಹಣ್ಣು ಚಿಕ್ಕದ್ರಲ್ಲೆಲ್ಲ ತಿಂತಿದ್ವಲ್ಲ, ಅದು ನೆನಪಾಯಿತು ಆ್ಯಕ್ಚುಲಿ. ಬರೀ ಹುಣಸೆಹಣ್ಣು ನನ್ನ ಮಗಳು ಒಂದು ಸ್ವಲ್ಪ ಕೊಡು ತಿಂತೀನಿ ಅಂತ ಹೇಳ್ತಿದ್ಲು. ಅವಳಿಗೆ ಸರಿ ಈ ಥರ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ ಮೊದಲನೇ ಸಲ. ಆ್ಯಕ್ಚುಲಿ ಹೊರಗಡೆ ನಾವು ಮಾಡ್ತಾರಲ್ಲ ಹುಣಸೆಹಣ್ಣು ಚಾಕ್ಲೇಟು, ಅದೇ ಥರ ಬಂತು. ಬಟ್ ಇದು ಒಂಥರ ಹೆಲ್ದಿ ಅನ್ಬೋದು. ಹುಣಸೆಹಣ್ಣನ್ನ ಹೆಲ್ದಿ ಅಂತ ಹೇಳ್ತಿಲ್ಲ, ಬಟ್ ಡೇಟ್ಸ್ನ ನ್ಯಾಚುರಲ್ ಸ್ವೀಟ್ ಅಲ್ಲ, ಅದಕ್ಕೋಸ್ಕರ ನಾನು ಹೆಲ್ದಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮಕ್ಕಳಿಗೆಲ್ಲ ಆಬ್ವಿಯಸ್ಲಿ ಜಾಸ್ತಿ ಕೊಡೋಕ್ಕಾಗಲ್ಲ. ನಾನು ಅದಕ್ಕೋಸ್ಕರ ಹುಣಸೆಹಣ್ಣು ಸ್ವಲ್ಪ ತೊಗೊಂಡು ಡೇಟ್ಸ್ನ, ಅರೇಬಿಯನ್ ಡೇಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಡೇಟ್ಸ್ನ ನಾನು ಒಂದು 4-5 ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂದ್ಬಿಟ್ಟು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಡೇಟ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮಕ್ಳಿಗೂ ಸ್ವಲ್ಪ ಕೊಡ್ಬೋದು. ಸೊ ವೆರಿ ಸಿಂಪಲ್ ಆ್ಯಂಡ್ ನಾವು ಲೈಕ್ ಕುತ್ತದಾಗ್ಲೇ ಮಾಡಬಹುದಂಥದ್ದು, ಲೈಕ್ ಕುತ್ತದ ಕಡೆನೇ. ಇಂಗ್ರೀಡಿಯೆಂಟ್ಸು ವೆರಿ ಸಿಂಪಲ್, ಮನೇಲಿರುವಂತಹ ಖಾರದ ಪುಡಿ, ಉಪ್ಪಿನ ಪುಡಿ, ಹುಣಸೆ ಹಣ್ಣು ಆ್ಯಂಡ್ ಡೇಟ್ಸ್, ಇಷ್ಟೇ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನಾನಿನ್ನೇ ನೈಟ್ ಊಟ ಮಾಡಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಈಗ ಬೆಳಗ್ಗೆಯಿಂದ ಒಬ್ಬಟ್ಟು ಎಲ್ಲ ಸ್ವೀಟ್ಸು ಮತ್ತು ನೈವೇದ್ಯಕ್ಕೆ ಮಾಡಿರುವಂತಹ ಫ್ರೂಟ್ಸ್ ಎಲ್ಲ ಸ್ವೀಟ್ಸ್ ಎಲ್ಲ ತಿಂದು ಒಂಥರ ಲೈಕ್ ಖಾರ ತಿನ್ನೋ ಥರ ಕ್ರೇವಿಂಗ್ಸ್ ಆಗ್ತಿತ್ತು. ಅದಕ್ಕೋಸ್ಕರನೇ ನಾನು ಇದನ್ನು ಮಾಡಿದೆ ಇನ್ಸ್ಟೆಂಟಾಗಿ, ಅನ್ಎಕ್ಸ್ಪೆಕ್ಟೆಡ್ಲಿ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಬರುತ್ತೆ ಅಂತ ಹೇಳಿಬಿಟ್ಟು, ಬಟ್ ಗೊತ್ತಿಲ್ಲ, ಮೋಸ್ಟ್ಲಿ ಮುಂಚೆ ಟ್ರೈ ಮಾಡಿರ್ತಾರ ಏನಂತ ಹೇಳಿಬಿಟ್ಟು. ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಖಾರದ ಪುಡಿ, ಹುಣಸೆ ಹಣ್ಣು, ಉಪ್ಪಿನ ಪುಡಿ ಮತ್ತು ಖರ್ಜೂರನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು 1/2 ಟೀ ಸ್ಪೂನ್ ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಕೈಲೇ ಮಿಕ್ಸ್ ಮಾಡಬೇಕು. ಇಫ್ ಇನ್ ಕೇಸ್ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋತೀವಿ ಅಂದರೆ ಒಂದು ಬ್ಲೆಂಡ್ ಮಾಡಿದ್ರೆ ಆಗುತ್ತೆ ಮಿಕ್ಸರಲ್ಲಿ. ಬಟ್ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಅದು ಅಷ್ಟು ಲೈಕ್ ಹೆಲ್ದಿ ಡಿಶ್ ಇಲ್ಲದೇ ಇರೋದ್ರಿಂದ ಅದು ಜಾಸ್ತಿನೇ ತಿಂದರೆ ಗೊತ್ತಲ್ಲ, ಹೊಟ್ಟೆಲಿ ಹುಳ ಬರೋದು ಆ ಥರ ಎಲ್ಲ ಆಗುತ್ತೆ. ಸ್ವಲ್ಪ ಅದಕ್ಕೋಸ್ಕರ ಮಕ್ಕಳಿಗೆ ಆದಷ್ಟು ಕಡಿಮೆ ಕೊಡಬೇಕಾಗುತ್ತಲ್ಲ. ಸೊ ಅದಕ್ಕೋಸ್ಕರನೇ ಅದು ಬ್ಲೆಂಡ್ ಮಾಡೋದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ. ನಾನು ಕೈಲೇ ಹಾಗೆಯೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಫುಲ್ಲು. ಅದೇನು ಈಸಿ ಇದೆ, ಸಾಫ್ಟಾಗಿರುತ್ತಲ್ಲ ಖರ್ಜೂರನೂ ಹುಣಸೆ ಹಣ್ಣು. ಅದು ಒಣಗಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆಯೇ ನಾವು ಹೊರ್ಗಡೆನೇ ಸ್ಟೋರ್ ಮಾಡ್ಬೋದು, ಫ್ರಿಜ್ಜಲ್ಲೆಲ್ಲ ಹೊರ್ಗಡೆನೂ ಕೂಡ ಸ್ಟೋರ್ ಮಾಡಬಹುದು.
ಹಾಗೆಯೇ ನಾವು ಚಿಕ್ಕದ್ರಲ್ಲೆಲ್ಲ ತಿಂತಿದ್ವಲ್ಲ ಸ್ಪೂನ್ಗೆಲ್ಲ ಉಪ್ಪಿನ ಪುಡಿ ಖಾರದ ಪುಡಿ ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಮಸಾಲ ಮಾಡಿ ಇದೇ ಥರ ನಾವು ತಿಂತಿದ್ದು. ಆ ಥರನೂ ಮಾಡೋಕ್ಕೆ ಹೋದೆ. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರುತ್ತೆ, ನನ್ನ ಮಗಳಿಗೆ ಅಷ್ಟೆಲ್ಲ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಜಸ್ಟು ಆ ಥರ ಮಾಡಿದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇತ್ತು, ಸ್ಪೂನೇ ದೊಡ್ಡದಾಯ್ತು ಅಂತ ಫೀಲ್ ಆಗಿ ನಾನು ಸಣ್ಣ ಸಣ್ಣ ಬಾಲ್ಸ್ನ ಮಾಡಿ ಅವಳಿಗೆ ಕೊಟ್ಟೆ. ತುಂಬಾ ಖುಷಿ ಪಟ್ಲು. ಅವಳಿಗೆ ಆ್ಯಕ್ಚುಲಿ ಇನ್ನೂ ಬೇಕನ್ನಿಸ್ತಿತ್ತು, ಬಟ್ ನಾನೇ ಸ್ಟಾಪ್ ಮಾಡಿದೆ, ಸಾಕು ಇಷ್ಟ ಇವತ್ತು ನೆಕ್ಸ್ಟ್ ಮಾಡಿದ್ರೈತೆ ಅಂದ್ಬಿಟ್ಟು. ಈಗ ಒಂದು ಸಲ ಅವಳು ರೆಸಿಪಿ ನೋಡಿಕೊಂಡ್ರೆ ಅವಳೇ ಟ್ರೈ ಮಾಡ್ತಾಳೆ, ಅಷ್ಟು ಈಸಿಯಾಗಿದೆ ಆ್ಯಂಡ್ ವೆರಿ ಟೇಸ್ಟಿ. ಆ್ಯಂಡ್ ಈ ಕಡೆ ಹೆಲ್ದಿ ಅನ್ಬೇಕಾ ಅನ್ಹೆಲ್ದಿ ಅನ್ಬೇಕಾ ಐ ಡೋಂಟ್ ನೋ, ಹುಣಸೆಹಣ್ಣು ಹಾಕಿರೋದ್ರಿಂದ. ಸೊ ನನಗೂ ತುಂಬಾ ಕ್ರೇವಿಂಗ್ಸ್ ಟೆಂಪ್ಟ್ ಆಗ್ತಿತ್ತು. ಹುಣಸೆಹಣ್ಣು ಯಾರಿಗೆ ತಾನೇ ನೋಡಿದ್ರೆ ಹುಣಸೆಹಣ್ಣು ಮಾವಿನಕಾಯಿ ಆ ಥರ ಟೆಂಪ್ಟ್ ಆಗುತ್ತಲ್ಲ, ಆಬ್ವಿಯಸ್ಲಿ ಅದೇ ಥರ ತುಂಬಾ ಚೆನ್ನಾಗಿತ್ತು. ನನಗೇ ಫುಲ್ಲು ಆಲ್ಮೋಸ್ಟ್ ಸ್ಪೂನಲ್ಲೆಲ್ಲ ಇಟ್ಟಿದ್ನೆಲ್ಲ ನಾನೇನೇ ತಿಂದೆ, ತುಂಬಾ ಚೆನ್ನಾಗಿತ್ತು. ಇಷ್ಟು ಇವತ್ತಿನ ವ್ಲಾಗ್.